ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ಅವರನ್ನ ಭೇಟಿಯಾಗಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ನೆಗೆಟಿವ್ ಕಮೆಂಟ್ಗಳ ವಿಚಾರ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿದ್ದಾರೆ. ಇದೇ ವಿಚಾರಕ್ಕೆ ವಿಜಯಲಕ್ಷ್ಮಿ ಅವರು ಕಮಿಷನರ್ ಕಚೇರಿಯಲ್ಲಿ ಸೀಮಂತ್ ಕುಮಾರ್ ಸಿಂಗ್ ಅವರನ್ನ ಭೇಟಿ ಮಾಡಿ ಮಾತುಕತೆ ಆಗಿದೆ. ದೂರು ನೀಡಿ ದಿನಗಳೇ ಆದರೂ ಕೂಡ ಯಾವುದೇ ಕ್ರಮ ಆಗಿಲ್ಲ. ಇದುವರೆಗೂ ಯಾವುದೇ ಆರೋಪಿಯನ್ನ ಬಂಧಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಕಮಿಷನರ್ ಅವರನ್ನ ಭೇಟಿ ಮಾಡಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಮಾಹಿತಿಯನ್ನು ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿರಂತರವಾಗಿ ಅಶ್ಲೀಲ ಕಮೆಂಟ್ಗಳು ಮೆಸೇಜ್ಗಳ ವಿಚಾರಕ್ಕೆ ಈ ಹಿಂದೆ ದೂರನ್ನು ಕೊಟ್ಟಿದ್ರು ವಿಜಯಲಕ್ಷ್ಮಿ ಅವರು. ಈ ಹಿಂದೆ ರಮ್ಯಾ ವಿಚಾರದಲ್ಲೂ ಕೂಡ ಇದೇ ರೀತಿ ದೂರು ಸಲ್ಲಿಕೆಯಾಗಿತ್ತು. 12 ಜನರನ್ನು ಅರೆಸ್ಟ್ ಮಾಡಲಾಗಿತ್ತು. ಬಟ್ ವಿಜಯಲಕ್ಷ್ಮಿ ಅವರು ದೂರು ಕೊಟ್ಟರು, ದಿನಗಳೇ ಕಳೆದರೂ ಕೂಡ ಇಲ್ಲಿಯವರೆಗೂ ಒಬ್ಬರನ್ನು ಕೂಡ ಅರೆಸ್ಟ್ ಮಾಡಿಲ್ಲ ಅನ್ನೋದು ವಿಜಯಲಕ್ಷ್ಮಿ ಅವರ ಮಾತು. ಹಾಗಾಗಿಯೇ ನೇರವಾಗಿ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರನ್ನೇ ಭೇಟಿ ಮಾಡಿದ್ದಾರೆ, ಮಾತನಾಡಿದ್ದಾರೆ. ಡೀಟೇಲ್ಸ್ ಕೊಡೋದಕ್ಕೆ ಮುರಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ದಿನಗಳು ಉರುಳಿದರೂ ಕೂಡ ವಿಜಯಲಕ್ಷ್ಮಿ ಅವರಿಗೆ ನೆಗೆಟಿವ್ ಕಮೆಂಟ್ ಮಾಡಿದವರನ್ನು ಪತ್ತೆ ಹಚ್ಚಿಲ್ಲ. ಇವತ್ತು ಇದೇ ನಿಟ್ಟಿನಲ್ಲಿಯೇ ವಿಜಯಲಕ್ಷ್ಮಿ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ಅವರನ್ನು ಭೇಟಿ ಆದರು ಅನ್ನೋದು ಗೊತ್ತಾಗ್ತಾ ಇದೆ. ಏನಾಯ್ತು ಈ ಸಂದರ್ಭದಲ್ಲಿ ಅಂತ? ಪ್ರೇಮ್, ಕಳೆದ ಒಂದು ವಾರದ ಹಿಂದೆ ಇದೇ ವಿಜಯಲಕ್ಷ್ಮಿ ಅವರು ದೂರನ್ನು ಕೊಟ್ಟಿದ್ರು. ನನ್ನ ವಿರುದ್ಧ ನೆಗೆಟಿವ್ ಕಮೆಂಟ್ಸ್ಗಳನ್ನು ಮತ್ತು ಅಶ್ಲೀಲವಾಗಿ ಒಂದು ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಯಾರ್ಯಾರು ಈ ರೀತಿಯಲ್ಲಿ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಅವರನ್ನ ಬಂಧನಕ್ಕೆ ಒಳಪಡಿಸಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ 15ಕ್ಕೂ ಹೆಚ್ಚು ಇನ್ಸ್ಟಾಗ್ರಾಮ್ ಐಡಿಗಳಿರ್ಬೋದು ಮತ್ತು ಟ್ವಿಟರ್ ಐಡಿಗಳಿರ್ಬೋದು, ಅದಾದ ನಂತರ ಒಂದಷ್ಟು ಕಮೆಂಟ್ ಏನಿತ್ತು ಪೋಸ್ಟ್ಗಳೇನಿತ್ತು ಆ ಪೋಸ್ಟ್ಗಳನ್ನು ಕೂಡ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ರು. ಅದಾದ ಬಳಿಕ ಸೈಬರ್ ಕ್ರೈಮ್ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ರು. ಎಫ್ಐಆರ್ ಅನ್ನು ಕೂಡ ದಾಖಲಾಗಿತ್ತು. ಆದರೆ ಇದುವರೆಗೂ ಕೂಡ ಯಾವೊಬ್ಬ ಆರೋಪಿಯನ್ನು ಕೂಡ ಬಂಧನಕ್ಕೆ ಒಳಪಡಿಸಿಲ್ಲ. ಜೊತೆಗೆ ಒಂದಷ್ಟು ಜನರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಹೊರತುಪಡಿಸಿದರೆ ಇದುವರೆಗೂ ಯಾವುದೇ ರೀತಿಯ ಡೆವಲಪ್ಮೆಂಟ್ಗಳು ಕೂಡ ಆಗಿಲ್ಲ. ಆದರೆ ಈ ಹಿಂದೆ ಅವರು ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ 7 ಜನ ಆರೋಪಿಗಳನ್ನ ಬೇಗನೆ ಬಂಧನಕ್ಕೆ ಒಳಪಡಿಸಿದ್ರು. ಇನ್ನೂ ಕೂಡ ಅವರು ಜಾಮೀನನ್ನ ಪಡ್ಕೊಂಡು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ನನ್ನ ಪ್ರಕರಣದಲ್ಲಿ ಯಾಕೆ ಇಷ್ಟು ತಡ ಆಗ್ತಾ ಇದೆ, ಜೊತೆಗೆ ಈ ಪ್ರಕರಣದ ಪ್ರೋಗ್ರೆಸ್ ಏನು ಅಂತ ತಿಳ್ಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರನ್ನ ಭೇಟಿ ಮಾಡಲಿಕ್ಕೆ ಬಂದಿರುವಂತದ್ದು. ಈಗ ಭೇಟಿ ನಡೀತಾ ಇದೆ. ಜೊತೆಗೆ ಈಗಾಗಲೇ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಈ ಪ್ರಕರಣದಲ್ಲಿ ಯಾವ ರೀತಿಯ ಡೆವಲಪ್ಮೆಂಟ್ಗಳಾಗಿದ್ದಾವೆ ಮತ್ತು ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರೋಗ್ರೆಸ್ಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ. ಮಾಹಿತಿಗಳನ್ನ ಪಡ್ಕೊಂಡು ಮುಂದಿನ ಪ್ರಕ್ರಿಯೆಗಳೇನು ಆ ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿಯನ್ನ ಈಗ ವಿಜಯಲಕ್ಷ್ಮಿ ಅವರಿಗೆ ಕೊಡ್ತಾ ಇರುವಂತದ್ದು. ಸದ್ಯ ವಿಜಯಲಕ್ಷ್ಮಿ ಅವರು ಸೀಮಂತ್ ಕುಮಾರ್ ಸಿಂಗ್ ಅವರ ಚೇಂಬರ್ ನಲ್ಲೇ ಇದ್ದಾರೆ ಮತ್ತು ಈ ಪ್ರಕರಣದ ಡೆವಲಪ್ಮೆಂಟ್ಗಳೇನಿತ್ತು ಆ ಡೆವಲಪ್ಮೆಂಟ್ಗಳನ್ನ ತಿಳ್ಕೊಳ್ಳುವಂತಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.